ಅಷ್ಟು ಕಷ್ಟಪಟ್ಟು ಓಡಾಡಿದ್ದೀನಿ. ತಾತಂಗೆ ಒಂದು ವಿಶ್ ಮಾಡಿಬಿಡಿ 70 years ಬರ್ಡೇಗೆ. ಎಲ್ಲಿ ನೋಡ್ಬೋದು ವಯಸ್ಸಾದವರು ವೃದ್ಧಾಶ್ರಮದಲ್ಲಿ ನೋಡ್ಬೋದು. ಬರ್ತಾನೆ ಇರಲಿಲ್ಲ, ಸಖತ್ ಸೈಕ್ ಆಗ್ಬಿಟ್ಟಿತ್ತು. ಎಲ್ಲರೂ ಬಂದಿದ್ದಾರೆ ನೋಡ್ರಿ ಶೋಕಿ. ವಾಶ್ ಔಟ್ ಬೆಳಿಗ್ಗೆಯಿಂದ ವಾಶ್ ಔಟ್ ಸೀನ್ಸ್ ಆಗ್ತೈತೆ. ಯಾವಾಗ ಕಲ್ತಿರೋದ್ ಬಂದು ಇವಾಗ ಆಡ್ತವ್ರೆ. ಇದಾರ ಕರಿ. ಶರಣಪ್ಪ ಗಸ್ತಿ ಇದಾರಲ್ಲ ಅವ್ರ ಮೊಮ್ಮಗಳು ನಾನು. ತಾತಂದು 70 years ಬರ್ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ ಅಲ್ಲಿ ನಮ್ಮ ಮನೆ ಹತ್ರ. ಸೊ ಇಲ್ಲಿ ಮಟ್ಟಕ್ಕೆ ಬಂದಿದ್ದೆ ಬುದ್ಧಿಗಳ ಹತ್ರ ವಿಶಸ್ ವಿಡಿಯೋ ಒಂದು ತಾತಂಗೆ ಒಂದು ವಿಶ್ ಮಾಡಿಬಿಡಿ 70 years ಬರ್ಡೇಗೆ. ವಿಡಿಯೋ ಅಲ್ಲಿ ಅವ್ರಿಗೆ ಪ್ಲೇ ಮಾಡ್ತೀನಿ ನಾನು. ಮೈಕ್ ಥ್ಯಾಂಕ್ ಯು. ನಮ್ಮ ಬಾಮ ಮಿಸ್ ಇಸ್ ದೇರ್ ಇಯರ್ಸ್ ಬರ್ಡೇ. ಸೊ ಅದಕ್ಕೆ ಸರ್ಪ್ರೈಸ್ ಆಗಿ ವಿಶಸ್ ವಿಡಿಯೋಸ್ ಕಲೆಕ್ಟ್ ಮಾಡ್ತಾ ಇದ್ದೀನಿ. ಶರಣಪ್ಪ ಗಸ್ತಿ 70 ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ಅಂದರೆ ಎಲ್ಲಿ ನೋಡ್ಬೋದು ವಯಸ್ಸಾದವರು ಅಂತಂದರೆ ನಾವೆಲ್ಲ ವೃದ್ಧಾಶ್ರಮದಲ್ಲಿ ನೋಡ್ಬೋದು. ಆದರೆ ಈಗ ಎಷ್ಟೋ ಜನಕ್ಕೆ ನಾನು ಹುಟ್ಟಿದ್ದು ಯಾವತ್ತು ಅಂತಲೇ ಗೊತ್ತಿರಲ್ಲ. ಆದರೆ ತಾತನ ಹುಟ್ಟುಹಬ್ಬ ನಮ್ಮ ಮೊಮ್ಮಗಳು ಎಷ್ಟನೇ ತಾರೀಕು ಅಂತ ಹುಡುಕಿ ಮತ್ತು ಅದನ್ನು ನಮ್ಮ ಮೊಮ್ಮಗ ಇಬ್ಬರು ಸೇರ್ಕೊಂಡು ಇದು ಹುಟ್ಟುಹಬ್ಬ ಮಾಡ್ತಾ ಇರೋದು ಬಹಳ ಸಂತೋಷ. ಇವಾಗ ಎಲ್ಲರೂ ಆಲ್ಮೋಸ್ಟ್ ಕಳಿಸ್ತಾ ಇದ್ದಾರೆ ವೀಡಿಯೋಸು. ಇವಾಗ ನನ್ನ ಟೈಮು, ನಾನು ವೀಡಿಯೋ ಶೂಟ್ ಮಾಡಬೇಕು. ಒಂದಿಷ್ಟು ವೀಡಿಯೋಸ್ ತೊಗೊಂಡು ನಾನು ಶೂಟ್ ಮಾಡಬೇಕು. ಚೆನ್ನಾಗಿದೆ ಒಂಥರ. ಫಸ್ಟ್ ಟೈಮ್ ನಾನು ಈ ಥರ ಪ್ಲ್ಯಾನ್ ಮಾಡ್ತಾ ಇರೋದು. ಆ್ಯಕ್ಚುಲಿ ಇದನ್ನು ನಮ್ಮ ಅಪ್ಪಂಗೆ ಮಾಡೋಣ ಅಂತ ಇದ್ದಿದ್ದು ನನಗೆ ಪ್ಲ್ಯಾನು 50 years ಬರ್ಡೇಗೆ. ಬಟ್ ಕಾರಣಾಂತರದಿಂದ ಮಾಡೋಕ್ಕಾಗಿಲ್ಲ. ನಮ್ಮ ಅಪ್ಪನ ಬರ್ಡೇಗೆ ಪ್ಲ್ಯಾನ್ ಮಾಡಿರೋದು 50% ನಮ್ಮ ತಾತನ ಬರ್ಡೇಗೆ ನಾನು ಮಾಡ್ತಾಯಿದ್ದೀನಿ. ನಾನು ವೀಡಿಯೋ ಎಡಿಟ್ ಮಾಡ್ತಾಯಿದ್ದೀನಿ. ನಾನು ಮತ್ತೆ ಶೂಟ್ ಮಾಡಿದೆ ವೀಡಿಯೋ. ಹೆಂಗೆ ಬರುತ್ತೆ ಗೊತ್ತಿಲ್ಲ. ಔಟ್ಪಟ್ಟು ಫೋನಲ್ಲೇ ಎಡಿಟ್ ಮಾಡ್ತಾಯಿದ್ದೀನಿ. ಸದ್ಯಕ್ಕೆ ಟೈಮ್ ಇಲ್ಲ, ಫುಲ್ ವರ್ಕ್ ಇದೆ ನಮಗೆ ಈವೆಂಟ್ದು. ಹೆಂಗೆ ಬರುತ್ತೆ ಏನು ಬರುತ್ತೆ ಗೊತ್ತಿಲ್ಲ. ಅವತ್ತು ತೋರಿಸ್ತೀನಿ ಹೆಂಗೆ ಬರುತ್ತೆ ಅಂತ. ಏನಪ್ಪ ಇವಾಗ ಬಂದಿದ್ದೀವಿ ತಾತನ ಬರ್ಡೇ ಡೆಕೋರ್ ಮಾಡೋಕ್ಕೆ. ಆಲ್ರೆಡಿ 6 ಆಗಿಬಿಟ್ಟಿದೆ. ನನಗೆ 7 ಗಂಟೆಷ್ಟು ರೆಡಿ ಇರಬೇಕು. ವೀಡಿಯೋ ಪ್ಲೇ ಆಗುತ್ತಾ ಅಂತ ಚೆಕ್ ಮಾಡ್ತಾಯಿದ್ದೀನಿ. ಆಗಿಲ್ಲ ಅಂದರೆ ಪಕ್ಕ ಓದಾಕ್ಬಿಡ್ತೀನಿ ನನಗೆ. ಲೈಕ್ ಸೀನ್ ಏನಕ್ಕೆ ಇಲ್ಲಿ ಬರ್ತಾ ಇದೆ ಅಂದರೆ ಪ್ರೊಜೆಕ್ಟರಿಂದ ವೀಡಿಯೋ ನಮ್ಮ ತಾತನ ನಾನು ಅಷ್ಟು ಕಷ್ಟಪಟ್ಟು ತರಿಸ್ಕೊಂಡಿದ್ದೀನಿ. ಊರಿಂದ ಎಲ್ಲ ಬರ್ತಾನೆ ಇರಲಿಲ್ಲ, ಸಖತ್ ಸೈಕ್ ಆಗಿಬಿಟ್ಟಿತ್ತು. ಏನೇನೋ ಪ್ಲ್ಯಾನ್ ಮಾಡಿ ಏನೇನೋ ಮಾಡಿದೆ. ಇವಾಗ ಯೂಟ್ಯೂಬಲ್ಲಿ ಬರುತ್ತೆ ಅಂದರು. ನಾನು ಜಸ್ಟ್ ಯೂಟ್ಯೂಬಲ್ಲಿ ಆ ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಆಮೇಲೆ ಡಿಲೀಟ್ ಮಾಡಿಬಿಡ್ತೀನಿ. ನನ್ನ ಐಡಿಯಾ ಇದ್ದಿದ್ದು ಈ ಥರ. ಇಲ್ಲಿ ಆಲ್ರೆಡಿ ಫುಲ್ ಲೇಟಾಗಿ ಹೋಗಿದೆ. ಇಲ್ಲಿ ವೀಡಿಯೋ ಹಾಕೋಕ್ಕಾಗ್ತಾ ಇರಲಿಲ್ಲ. ಸೊ ನಾನು ಯೂಟ್ಯೂಬಲ್ಲಿ ಸಂದೇಶ್ದು ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿಬಿಟ್ಟು ಇಲ್ಲಿ ಪ್ಲೇ ಮಾಡಿಬಿಟ್ಟು ಆಮೇಲೆ ಡಿಲೀಟ್ ಮಾಡೋಣ ಅಂತ ಡಿಸೈಡ್ ಆಗಿದ್ದೀನಿ. ಏನೇನೋ ಟ್ರೈ ಮಾಡಿಬಿಟ್ವಿ, ಆಗೇ ಇಲ್ಲ 1 ಅವರಿಂದ. ಸೊ ಅದರಿಂದ ನಮಗೆ ಡೆಕೋರ್ ಮಾಡೋಕ್ಕೆ ಟೈಮೇ ಸಿಕ್ಕಿಲ್ಲ. ಸೊ ಸುಮ್ಮನೆ ಸಿಂಪಲಾಗಿ ಮಾಡಿಬಿಡೋಣ ಅಂತ. ನಮ್ಮ ತಾತ ಏನು ಬೇಜಾರು ಮಾಡ್ಕೊಳಲ್ಲ. ಇಷ್ಟು ಮಾಡಿದ್ಯಲ್ಲ ನನ್ನ ಮೊಮ್ಮಗಳು ಅಂತ ಖುಷಿ ಪಡ್ತಾರೆ. ಎಲ್ಲ ಬಂತು ಗುರು. ನೋಡಿರಿ ನಮ್ಮ ಅತ್ತೆ, ನಮ್ಮ ಅಕ್ಕ, ಅವರತ್ತೆ, ನಮ್ಮ ಎಲ್ಲರೂ ಬಂದಿದ್ದಾರೆ ಇವಾಗ. ಓಕೆ ಎಲ್ಲರೂ ಬಂದಿದ್ದಾರೆ. ಹಾಯ್ 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 ಹಾಯ್. ಎಲ್ಲರೂ ಬಂದು ಕಾಯ್ತಾ ಇದ್ದಾರೆ ಪಾಪ. ಹಾಯ್. ಯಾವಾಗ ಬಂದ್ರಿ? ಈಗ ಹೌದಾ? ಅಯ್ಯೋ ಲೇಟೇ ಆಗೋಯ್ತು ನಮಗೆ. ಶೋಕಿ ನೋಡ್ರಿ, ಶೋಕಿ ಶೋಕಿ. ಹಾಯ್ 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 ಹಾಯ್. ಕ್ಯಾಮ್ರಾಮನ್ ಪ್ರಶಾಂತ್ ಜೊತೆಗೆ ಇವತ್ತು ಇವೆಂಟ್ ಮಾಡ್ತಾ ಇದ್ದೀವಿ. ಓಕೆ ಎಲ್ಲರೂ ಬಂದಿದ್ದಾರೆ ಇವಾಗ. ಪಾಪ ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ ನಮಗೂ ಮುಂಚೆನೇ ಬಂದಿ. ಇಲ್ಲಿ ನೋಡ್ರಿ, ಇಬ್ರು ಅಕ್ಕ ಬಂದಿದ್ದಾರೆ. ಒಬ್ಳು ಮಿಸ್ಸಿಂಗು, ಇನ್ನೊಬ್ಳು ಬರಲ್ಲ, ರಾಮನಗರದಲ್ಲಿದ್ದಾಳೆ. ಹಾಯ್. ರೆಡಿ ಆಗ್ಬಿಟ್ಟು ಬಂದ್ಬಿಟ್ಟವ್ರೆ. ನಾನು ಚೂಡಿದಾರು ಹಾಕೊಳ್ಳೋಣ ಅನ್ಕೊಂಡ. ಆಗಿಲ್ಲ ಏನು
ಏನು ಜ್ಯೂಸು ರೆಡಿ ಆಗಿದೆ. ಬರ್ತವ್ರು ಕೆಳಗಡೆ ಇದ್ದಾರೆ, ಹೋಗ್ಲಿ ಬಿಡು. ಡ್ಯಾಡ್ ಮೇಲೆ ತಾತ ಮೇರಿ ಜಾನಲ್ಲ ಕಣ, ಪಾಪ ಮೇರಿ ಜಾನ್. ಬನ್ರಿ ಸೈಡಿಗೆ, ಹಿಂದಕ್ಕೆ ಬನ್ರಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಓಕೆ, ಇಲ್ಲಿ ನೋಡ್ರಿ, ಅಲ್ಲಿ ನೋಡ್ರಿ, ಬನ್ರಿ. Okay, brother. Wish you happy many more returns for your 70th birthday. Okay? ಲೈಟ್ ಹುಟ್ಟುಹಬ್ಬದ ಶುಭಾಶಯ. ನಮ್ಮ ಕಡೆಗೆ ಇದ್ದೇ ಫಸ್ಟ್ ಟೈಮ್ ನಿಮ್ಮ ಬರ್ತ್ಡೇ ಅಂತ ಸೆಲೆಬ್ರೇಷನ್ ಮಾಡ್ತಾ ಇರೋದು. ಚಿಕ್ಕ ವಯಸ್ಸಿಂದ ನಿಮ್ಮ ಹತ್ರಗೆ ತಗೋತಾ ಇರೋದು, ನೀವೇ ಖರ್ಚು ಮಾಡ್ತಾ ಇರೋದು, ನಮ್ಮ ಖುಷಿ ನೀವೇ ನೋಡ್ತಿಲ್ಲ. ಇವತ್ತು ನಾನೇ ಮಾಡ್ತಿಲ್ಲ, ನಿಮ್ಮ ಮಗಳು ಮಾಡ್ತಾ ಇದ್ದಾರೆ ಬರ್ತ್ಡೇ. ತುಂಬಾ ಖುಷಿ ಆಯ್ತಾ. ಚೆನ್ನಾಗಿದೆ, ದೇವ್ರ ಮುಂದೆ ಆಯುಷ್ ಆರೋಗ್ಯ ಎಲ್ಲ ಕೊಡ್ಲಿ, ನಮ್ಮ ಜೊತೆ ಇನ್ನೂ ಚೆನ್ನಾಗಿರಿ. ನಿಮ್ಮ ಹೆಣ್ಮಕ್ಳು ಅಂದ್ರೆ ಎಷ್ಟಿಷ್ಟ ಅಂತ ನಮ್ಗೆ ತುಂಬಾ ಚೆನ್ನಾಗಿ ಗೊತ್ತು. ನೀವು ಹಳೆಯ ನೆನ್ಕೊಂಡ್ರೆ ಸ್ಕೂಲ್ ಹೋಗ್ಬೇಕಾದ್ರೆಲ್ಲ ಫ್ರೆಂಡ್ಸ್ ಬಂದ್ಬಿಟ್ರೆ ಚಾಕ್ಲೇಟ್, ನಮ್ಮ ಡ್ಯಾಡಿ ಬಂದ್ರೆ ಬಾಕ್ಸ್ ತಗೊಂಡು ಬಂದ್ರೆ ಚಾಕ್ಲೇಟ್ 10 ಜನ ಬಂದ್ರೆ 10 ಜನ ಚಾಕ್ಲೇಟ್ ಕೈಲಿ ಹೋಗ್ತಾ ಇರ್ತದೆ. ಯಾಕಂದ್ರೆ ಮ್ಯಾಂಗೋ ಮೈನ್ಸ್ ತುಂಬಾ ಚೆನ್ನಾಗಿ ನಾವು ಕಡೆ ಪಾಪ ಅಮ್ಮ ನಮ್ಮ ಎಷ್ಟು ಮಕ್ಕಳು ಬೆಳೆಸಿದ್ದೀರಾ. ಏನ್ ಮಾತಾಡೋದು ಗೊತ್ತಾಗ್ತಿಲ್ಲ. ಹೆಂಗ್ ದುಡಿಬೇಕು, ಹೆಂಗ್ ಬದುಕಬೇಕು ಅದೆಲ್ಲ ಕಲ್ಸ್ಕೊಂಡಿದ್ದೀರಾ, ಎಲ್ಲ ಕಲ್ತಿದ್ದೀವಿ, ಸ್ವಾಭಿಮಾನ ಕಲ್ತಿದ್ದೀವಿ. ಅದು ನಾನು ಬ್ರೋಕ್ ಮಾಡಿಬಿಡ್ತೀನಿ ಅಂತ ನೀವು ಪಿಕಪ್ ಡ್ರಾಪ್ ಮಾಡ್ತಾ ಇದ್ದೆ ಕಾಲೇಜ್ ಸೇರಿ. ಸ್ಕೂಲ್ 10th ಸ್ಟ್ಯಾಂಡರ್ಡ್ವರೆಗೂ ನಾನು ಬ್ಯಾಗ್ ಎತ್ಕೊಂಡು ಬರ್ತಾ ಇದ್ವಿ. ನಿಮಗೆ ವಯಸ್ಸು ಮುದುಕಾಗಿದ್ರು, ನಾನು ವಯಸ್ಸಿದ್ವಿ ಅವಾಗ, ನೀವು ಬ್ಯಾಗ್ ಎತ್ಕೊಂಡು ಬರ್ತಾ ಇದ್ವಿ. ನನಗೆಲ್ಲ ಅವಾಗ ಅವಮಾನ ಆಗೋದು ನನ್ನ ಫ್ರೆಂಡ್ಸ್ನಿಂದ. ಬಟ್ ಇವಾಗ ನೆನಪಿಸ್ಕೊಂಡ್ರೆ ನನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನೀವು ಅಂತ ನನಗೆ ತುಂಬ ಪ್ರೌಡಾಗಿ ಫುಲ್ಲು ಎಂಜಾಯ್ ಮಾಡಿ. ನಾಳೆಯಿಂದ ನಮ್ಮ ಅಪ್ಪನ ನೀರು ಕಾಯಿಸಿ, ನಾನು ಏನಾದರೂ ಹೇಳ್ತೀನಿ ತಗೊಂಡು ಬಂದ್ರಿ, ನಮ್ಮ ಮನೆಗೆ ಪೂಜೆ ಮಾಡಿರಿ, ಇಷ್ಟೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್ ತಾತ. ಆ್ಯಂಡ್ ನಮ್ಮಮ್ಮ ನಿಮಗೆ ಕೂಡ ನೀವು ಕೇಕ್ ಕೊಟ್ಟಿಲ್ಲ ಅನ್ಬಿಟ್ಟು ವಾಪಸ್ ಹೋಗ್ತಾವ ನೋಡ್ರಿ. ಮತ್ತೆ ಹೋಗಿ ನಾವು ಕೇಕ್ ಊಟ ಮಾಡೋದಂತ ಅನ್ಕೊಂಡ್ವಿ ಅಷ್ಟೇ. ಈಗ ಊಟನೂ ಕೊಡಂತೆ ಹೋಗಲ್ಲ ಮನೆಗೆ. ಅಷ್ಟೇ ಜ್ಯೂಸ್ ಕುಡ್ದ, ಅದೇ ಪಾರ್ಟಿ, ಜ್ಯೂಸ್ ಪಾರ್ಟಿ. ಹೆಂಗಿತ್ತು? ಓ ಗುಡ್, ನಾನೇ ಮಾಡ್ಕೊಟ್ಟಿದ್ದು ಅಂತ ಹೇಳಕ್ ಬಂದೆ. ಬಿಲ್ಡಪ್ ರಾಜ ಸಕ್ಸಸ್ಫುಲಿ ಮಾಡ್ಬಿಟ್ವಿ. ಬೆಳಗ್ಗೆಯಿಂದ ಕಷ್ಟಪಟ್ಟು. ವೈಫೈ ಅಳ್ತಾ ಇದೆಯಾ? ಯಾಕೆ ಈ ಕಡೆ ಹೋಗ್ಲಿ. ಬೆಳಗ್ಗೆಯಿಂದ ಅಷ್ಟು ಕಷ್ಟಪಟ್ಟು ಓಡಾಡಿದ್ದೀವಿ. ರಾತ್ರಿ ಹೋಗೋನು ಅಂತಮ್ಮ ಕುದಿತವಳೆ, ಅಳ್ತವಳೆ, ಜಗಳ ಆಡ್ತವಳು ಹೇಳು. ನಾನು ಕ್ಯಾಮ್ರಾಮ್ಯಾನ್ ಆಗ್ಬಿಡ್ತೀನಿ ಇನ್ಮೇಲೆ. ಏನಾದರೂ ಸ್ಟಾರ್ಟರ್ಸ್ ಬಿರಿಯಾನಿ, ಕುಷ್ಕಾ, ಕಬಾಬ್. ಅವರೆಲ್ಲ ವೆಜಿಟೇರಿಯನ್. ಇವನು ರೋಷ ಬಂದ್ಬಿಟ್ಟೈತೆ ನಾನ್ ವೆಜ್ ತಿನ್ನಕ್ಕೆ ಇವತ್ತು ಇವ್ರಿಗೆ. ನಾನು ಕ್ಯಾಮ್ರಾಮ್ಯಾನು, ನೀವೇ ಹೆಲ್ಪ್ ಮಾಡ್ಲಾ ಏನಾದ್ರು ಅಂತ ಅಂದ್ರಲ್ಲ, ಮಾಡ್ರಿ. 17 ಇಯರ್ಸ್ ಅಂತ ಹಾಕೋರೆ. 17. ವಾಶ್ ಔಟ್, ಬೆಳಿಗ್ಗೆಯಿಂದ ವಾಶ್ ಔಟ್ ಸೀನ್ಸ್ ಆಗ್ತೈತೆ. ಅದೇನು ಹ್ಯಾಪಿ ಬರ್ಡೇ ಇಯರ್ಸ್ ತಾತ ಅಂತ ಆಗೋಯ್ತು ಇವಾಗ. ನಾನು ಪಾರ್ಲೈಟ್ ಸೆಟ್ ಮಾಡಿದ್ರೆ ಇವಳೆಲ್ಲ ಕಿತ್ತಾಗ್ತವಳು. ಏನಾಗೈತೆ ಅಂತ ಗೊತ್ತಿಲ್ಲ ರಕ್ಷಿತಾಗಿ. ಅರೇ ಕುತೂಹಲ.
ನೋಡ್ರಿ ಸೀಕ್ರೆಟ್ ಟಾಕ್ಸ್ ಮಾಡ್ತವ್ರೆ. ಗುಣ ಇವಳು ನಮ್ಮ ಅಕ್ಕ ಹೇಮಾಬಾಯಿ ಅಂತ. ನಿಮ್ಮ ಹೆಸರೇನು? ನಾನು ಸಂದೇಶ್ ಅವ್ರ ಅಕ್ಕ. ಹಾಂ, ನನ್ನ ಹೆಸರು ಹೇಮಾ. ಇವಳು ನಮ್ಮ ಅಪ್ಪನ ಮಗಳು. ಇದು ನಮ್ಮ ಅಪ್ಪನ ಮಗಳವ್ರ ಗಂಡ. ಓ ಮೈ ಗಾಡ್, ಮಗಳು ಗಂಡ. ಇದು ನನ್ನ ಶಿಷ್ಯ. ಏನು ಶಿಷ್ಯ? ಏನಿಲ್ಲ ಗುರು ಅನ್ಬೇಕು. ಏನು ಶಿಷ್ಯ? ಗುರು ಯಾರು ಹೇಳ್ತಾರೆ? ಏನೂ ಇಲ್ಲ ಗುರು. ನಾನು ಮಾತ್ರ ಫೋನ್ ಹಿಡ್ಕೊಂಡು ಬ್ಲಾಗ್ ಮಾಡ್ತಾ ಇದ್ದೀನಿ. ಓಡಿ ಹೋಗ್ತಾಳೆ. ಅದೇ ಫ್ರೆಂಚ್ ಫ್ರೈಸು ಅದು ಇದು ಅದೇ ಇರೋದು. ಮ್ಯೂಸಿಕಲ್ ಚೇರ್ ಸಾಕಾಗೋಗಿತ್ತು ಬೆಳಿಗ್ಗೆಯಿಂದ. ಹಾಂ, ಒಂದು ನಿಮಿಷ. ಅವನಿಗೆ ಸಾಂಗ್ ಹಾಕಕ್ಕೆ ಹೇಳ್ತೀನಿ. ಮನೀನ ತುಂದಿ ಹೋಗ್ತಾ ಇದೀಯ. ಅವ್ರ ಅಪ್ಪನ ಹತ್ರ ಮಾತ್ರ ಒಂದು ಲೈಟ್ ಇಸ್ಕೊಬಿಡ್ತಾಳೆ. ಹ್ಯಾಪಿ ಬರ್ಡೇ ತಾತ, ಹ್ಯಾಪಿ ಬರ್ಡೇ ತಾತ. ಕೇಕ್ ಖಾಲಿ. ಟೆನ್ಷನ್ ಆಗೋದು, ಕೇಕ್ ಕೊಡಲ್ಲ. ಕೂಡ್ತಾ ಇದ್ದಾರೆ. ಬಾಯ್ ಊಟಕ್ಕೆ ಹೋಗ್ರಿ ಅಲ್ಲ. ಏನಂದೆ? ಹೊಡಿಬೇಕಾ ನಂಗೆ? ಸ್ಟಾರ್ಟ್. ಚಿಕನ್ ಯಾವ ಕಲ್ತಿರೋದ್ ಬಂದು ಇವಾಗ ಆಡ್ತವ್ರೆ. ಅಣ್ಣಮ್ಮನ್ ಡ್ಯಾನ್ಸ್ ಆಡ್ತವ್ರೆ.
ಸೊ ಇವತ್ತಿಗೆ ಈವೆಂಟ್ ಮುಗ್ದಿದೆ 2. ಈಗೆಲ್ಲ ಎತ್ತಿ ಪ್ಯಾಕ್ ಮಾಡ್ಕೊಂಡು ಮನೆಗೆ ಹೊರಡಬೇಕು. ವೆಲ್ ಡನ್ ಬ್ರೋ ಟುಡೇ, ವೆಲ್ ಡನ್ ಬ್ರೋ. ನಾಳೆ ಇರೋದಿನ್ನ. ತುಂಬ 180 ಹೊಡೆದವ್ರೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವ್ಲಾಗ್. ನನಗಂತೂ ಫುಲ್ ಕೋಲ್ಡು, ನೆಗಡಿ, ಐ ಮೀನ್ ಕೋಲ್ಡು, ಕಫ ಎಲ್ಲ ಆಗಿಬಿಡಿದೆ. ಸೊ ಐ ಥಿಂಕ್ ಸ್ವಲ್ಪ ಟೈಮ್ ಬೇಕು ನಂಗೆ ರೆಸ್ಟ್ ಮಾಡೋಕ್ಕೆ. ನಾನು ನೆಕ್ಸ್ಟ್ ವ್ಲಾಗ್ ಮಾಡೋಕ್ಕಾಗ್ತಿಲ್ಲ, ಅವಾಗಿಂದನೂ ಮಾಡೋಕ್ಕಾಗಿಲ್ಲ. ಸೊ ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಬಾಯ್.